ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು OnePlus Nord CE4 Lite ಫೋನ್ನ ಸ್ಪೆಸಿಫಿಕೇಶನ್ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಈ ಫೋನ್ನ ತಗೋಬೇಕು ಬೇಡ ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಈ ಫೋನ್ನ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಈ ಫೋನ್ ಪ್ಲಾಸ್ಟಿಕ್ ಬಿಲ್ಡ್ ಒಂದಿಗೆ ಬರುತ್ತೆ ಮತ್ತು ಇದರಲ್ಲಿ 3 ಕಲರ್ ಅವೈಲೇಬಲ್ ಇದಾವೆ, ಆರೆಂಜ್ ಮತ್ತು ಬ್ಲೂ, ಇನ್ನೊಂದು ಬ್ಲಾಕ್. ಮತ್ತೆ ಈ ಫೋನ್ ನ ವೇಟ್ ಬಂದ್ಬಿಟ್ಟು 190 ಗ್ರಾಮ್ಸ್ ಆಗಿದೆ ಮತ್ತು IP54 ರೇಟಿಂಗ್ ಕೂಡ ಬರುತ್ತೆ. ನೆಕ್ಸ್ಟ್ ಈ ಫೋನ್ ನ ಡಿಸ್ಪ್ಲೇ ಬಗ್ಗೆ ಹೇಳೋದಾದ್ರೆ OnePlus ಅವರು ಹೊಸದಾಗಿ ಲಾಂಚ್ ಮಾಡಿರುವಂತಹ Nord CE4 Lite ಫೋನ್ ಈ Nord CE3 Lite ಹೋಲಿಸಿದ್ರೆ ಡಿಸ್ಪ್ಲೇ ಮತ್ತು ಕ್ಯಾಮೆರಾದಲ್ಲಿ ಸ್ವಲ್ಪ ಅಪ್ಗ್ರೇಡ್ ನ ಹೊಂದಿದೆ ಮತ್ತು ಪ್ರೊಸೆಸರ್ ಮಾತ್ರ 3 ವರ್ಷನು OnePlus ಅವರು ಸೇಮ್ ಕೊಟ್ಟಿದ್ದಾರೆ. ಈ ಫೋನ್ ಅಲ್ಲೂ Snapdragon 695 ಪ್ರೊಸೆಸರ್ ಬರುತ್ತೆ. ಇದು ಈ 2024 ಅಲ್ಲಿ ಈ ಪ್ರೊಸೆಸರ್ 12,000 ರೂಪಾಯಿಗೆ ಸಹಿತ ಇರ್ತಾ ಇದೆ. ಬಟ್ ಈ OnePlus ಅವರು ಇದನ್ನ 20,000 ಗೆ ಈ ಚಿಪ್ಸೆಟ್ ನ ಕೊಟ್ಟಿದ್ದಾರೆ. ಬಟ್ ಈ ಪ್ರೊಸೆಸರ್ ಮಾತ್ರ ಹೆವಿ ಗೇಮ್ಸ್ ನ ಆಡೋಕ್ಕಾಗಲ್ಲ ಮತ್ತು 4K ವಿಡಿಯೋ ರೆಕಾರ್ಡಿಂಗ್ ಮಾಡೋಕ್ಕಾಗಲ್ಲ, HDR ವಿಡಿಯೋ ಸಪೋರ್ಟ್ ಮಾಡಲ್ಲ, 2K ವಿಡಿಯೋ ಸಹಿತ ಸಪೋರ್ಟ್ ಮಾಡೋದಿಲ್ಲ. ಇದು ಒಂದು ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಈ ಫೋನ್ ಇಂದು. ನೆಕ್ಸ್ಟ್ ಈ ಫೋನ್ ನ ಡಿಸ್ಪ್ಲೇ ಬಗ್ಗೆ ಹೇಳೋದಾದ್ರೆ 6.67 ಇಂಚಸ್ ಫುಲ್ HD ಪ್ಲಸ್ ಆಮ್ಲೆಟ್ ಡಿಸ್ಪ್ಲೇ ಈ ಫೋನ್ ಅಲ್ಲಿ ಬರುತ್ತೆ ಮತ್ತು 120 Hz ರಿಫ್ರೆಶ್ ಹಾಗೂ 1200 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಕೂಡ ಬರುತ್ತೆ. ಬಟ್ ಈ ಫೋನ್ ನಲ್ಲಿ ನೆಗೆಟಿವ್ ಪಾಯಿಂಟ್ ಏನಪ್ಪಾ ಅಂದ್ರೆ HDR 10+ ವಿಡಿಯೋ ಸಪೋರ್ಟ್ ಮಾಡಲ್ಲ ನಾ ಹೇಳ್ದಂಗೆ ಮತ್ತು 4K ವಿಡಿಯೋ ನೋಡೋಕ್ಕೂ ಆಗೋದಿಲ್ಲ ಯೂಟ್ಯೂಬ್ ಅಲ್ಲಿ. ಬಟ್ ಇದರಲ್ಲಿ ವೈಡ್ ಒನ್ L1 ಸಪೋರ್ಟ್ ಬರುತ್ತೆ, ನೀವು ಫುಲ್ HD ವಿಡಿಯೋಗಳನ್ನ ನೋಡಬಹುದು. ನೆಕ್ಸ್ಟ್ ಈ ಫೋನ್ ನ ರ್ಯಾಮ್ ಅಂಡ್ ರೋಮ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ 2 ವೇರಿಯಂಟ್ ಗಳು ಬರ್ತವೆ, ಒಂದು 8GB 128GB ಮತ್ತು 8GB 256GB. ಟೈಪ್ ಬಗ್ಗೆ ಹೇಳೋದಾದ್ರೆ LPDDR4X RAM ಮತ್ತು UFS 2.2 ಸ್ಟೋರೇಜ್ ಸ್ಪೀಡ್ ಕೂಡ ಕೊಡ್ತಾರೆ. ಇದು ಕೂಡ ಒಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು, ಯಾಕಂದ್ರೆ 20,000 ರೂಪಾಯಿ ರೇಂಜ್ ಅಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಬ್ರ್ಯಾಂಡ್ ಗಳು UFS 3.1 ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ. ಲಾವಾದವರು LPDDR5 ಕೂಡ ಕೊಟ್ಟಿದ್ದಾರೆ. ಬಟ್ ಈ OnePlus ಅವರು ಫುಲ್ ಕಾಂಪ್ರಮೈಸ್ ಮಾಡಿ ತಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ ಈ ಫೋನ್ ನ. ನೆಕ್ಸ್ಟ್ ಈ ಫೋನ್ ನ OS ಬಗ್ಗೆ ಹೇಳೋದಾದ್ರೆ ಇದರಲ್ಲಿ Oxygen OS ಬೇಸ್ಡ್ Android 14 ಒಂದಿಗೆ ಔಟ್ ಆಫ್ ದ ಬಾಕ್ಸ್ ಬರುತ್ತೆ ಮತ್ತು ಯಾವುದೇ ಅಪ್ಡೇಟ್ ಪ್ರಾಮಿಸ್ ನ OnePlus ಅವರು ಮಾಡಿಲ್ಲ. ಮೋಸ್ಟ್ಲಿ ಯಾರ್ಡ್ ಅಂತ ಕೊಡ್ತಾರೆ. ನೆಕ್ಸ್ಟ್ ಈ ಫೋನ್ ನ ಬ್ಯಾಟರಿ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ 5500 mAh ಬ್ಯಾಟರಿ ಮತ್ತು 80 ವ್ಯಾಟ್ ಫಾಸ್ಟ್ ಚಾರ್ಜರ್ ಕೂಡ ಕೊಟ್ಟಾರೆ. ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. Nord CE Lite ಅಲ್ಲಿ ದೊಡ್ಡ ಬ್ಯಾಟರಿ ಇದ್ದಿದ್ದಿಲ್ಲ, ಓನ್ಲಿ 5000 mAh ಬ್ಯಾಟರಿ ಇತ್ತು. ಇಲ್ಲಿ ಕೂಡ ಒಂದು ಅಪ್ಗ್ರೇಡ್ ಅಂತಾನೆ ಹೇಳ್ಬೋದು. ಬ್ಯಾಟರಿ ಲೈಫ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಫೋನ್ ಇಂದ. ನೆಕ್ಸ್ಟ್ ಈ ಫೋನ್ ನ ಸೆನ್ಸರ್ಸ್ ಬಗ್ಗೆ ಹೇಳೋದಾದ್ರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್, ಫೇಸ್ ಅನ್ಲಾಕ್, ಗೈರೋಸ್ಕೋಪ್ ಎಲ್ಲಾ ಸೆನ್ಸರ್ ಗಳು ಈ ಫೋನ್ ಅಲ್ಲಿ ಬರ್ತವೆ. ಮತ್ತು ಈ ಫೋನ್ ನ ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ 9 5G ಬ್ಯಾಂಡ್ಸ್ ಬರ್ತವೆ, ಡ್ಯೂಯಲ್ 4G ವೋಲ್ಟೇಜ್ ಮತ್ತು Wi-Fi 5, ಬ್ಲೂಟೂತ್ 5.1 ಕೂಡ ಬರುತ್ತೆ. ಯಾವುದೇ NFC ಸಪೋರ್ಟ್ ಇದರಲ್ಲಿ ಬರೋದಿಲ್ಲ. ಕನೆಕ್ಟಿವಿಟಿಯಲ್ಲಿ ಕೂಡ ಒಂದು ಡೌನ್ ಗ್ರೇಡ್ ಆಗಿತ್ತು, ಇದು ಪ್ರೊಸೆಸರ್ ದೇ ಎಫೆಕ್ಟ್ ಅಲ್ಲಿ ಕೂಡ ಆಗಿದೆ. ನೆಕ್ಸ್ಟ್ ಈ ಫೋನ್ ನ ಕ್ಯಾಮ್ರಾ ಬಗ್ಗೆ ಹೇಳೋದಾದ್ರೆ 50 MP ಮೇನ್ ಕ್ಯಾಮ್ರಾ ವಿತ್ OIS ಸಪೋರ್ಟ್ ಮಾಡುತ್ತೆ. ಇದರ ಸೆನ್ಸರ್ ಬಗ್ಗೆ ಹೇಳೋದಾದ್ರೆ Sony Lithia 600 ಸೆನ್ಸರ್ ಒಂದಿಗೆ ಬರುತ್ತೆ, ಒಂದು ಒಳ್ಳೆ ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ಬಟ್ ನಂದು 2 MP ಡೆಪ್ತ್ ಯೂಸ್ಲೆಸ್ ಕ್ಯಾಮ್ರಾ ಇದೆ. ಮತ್ತು ಫ್ರಂಟ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ 16 MP ಸೆಲ್ಫಿ ಕ್ಯಾಮ್ರಾ ಬರುತ್ತೆ. ಮತ್ತು ಈ ಫೋನ್ ನ ವಿಡಿಯೋಗ್ರಫಿ ಬಗ್ಗೆ ಹೇಳೋದಾದ್ರೆ ನೀವು ಫುಲ್ HD ವಿಡಿಯೋ ಶೂಟ್ ಮಾಡಬಹುದು ಫ್ರಂಟ್ ಹಾಗೂ ಬ್ಯಾಕ್ ಎರಡು ಕ್ಯಾಮ್ರಾದಿಂದ. ಇದು ಒಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಈ ಫೋನ್ ನಲ್ಲಿ 3.5mm ಜಾಕ್ ಕೂಡ ಬರುತ್ತೆ ಮತ್ತು ಅಕ್ವಾಟ ಫೀಚರ್ ಕೂಡ ಇದೆ. ಬಟ್ ಈ ಫೋನ್ ನ ತಗೊಳೋದು ವರ್ತ್ ಹೌದು ಅಲ್ವಾ ಅಂತ ನಾನು ಕೇಳಿದ್ರೆ ನನಗನ್ಸಿದ ಮಟ್ಟಿಗೆ ಈ ಫೋನ್ ಈ ಪ್ರೈಸ್ ರೇಂಜ್ ಅಲ್ಲಿ ವರ್ತ್ ಇಟ್ ಅಲ್ಲ. ಈ ಫೋನ್ ನ ಬೆಲೆ ಏನಾದರೂ 15,000 ಆತಂದ್ರೆ ನೀವು ಈ ಫೋನ್ ನ ತಗೋಬಹುದು. ಬಟ್ ಈ ಪ್ರೈಸ್ ರೇಂಜ್ ಅಲ್ಲಿ ಮಾತ್ರ ಇದನ್ನ ತಗೊಳಕ್ ಹೋಗಬೇಡಿ. ನಿಮ್ಗೆ OnePlus ಇಂದೇ ಬ್ರ್ಯಾಂಡ್ ಬೇಕಂದ್ರೆ Nord 3 ಸಿಗ್ತಾ ಇದೆ ಈಗ 20,000 ರೂಪಾಯಿಲಿ, ಅದನ್ನ ತಗೋಬಹುದು. ಮತ್ತು ನಿಮ್ಗೆ ಏನಾದ್ರು ಈ ಫೋನ್ ನ ಜೊತೆ ಬೇರೆ ಯಾವ್ದಾದ್ರು ಫೋನ್ ನ ಕಂಪ್ಯಾರಿಸನ್ ವಿಡಿಯೋ ನೋಡ್ಬೇಕಂದ್ರೆ ಒಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್.